ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಮಧುಬಾಲ ಗೌನ್ ಕಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಇದು ಸ್ಟಿಚಿಂಗ್ ವಿಡಿಯೋ. ಮೇಲ್ಗಡೆ ಮಧ್ಯದಲ್ಲಿ ಬರುತ್ತಲ್ಲ ಆ ಪೀಸ್ಗೆ ಆಲ್ರೆಡಿ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಪ್ಲೇನ್ ಪೀಸು ಇಲ್ಲ ಆಪೋಸಿಟಾಗಿ ನೀವು ಏನು ಡಿಸೈನ್ ಮಾಡಿರ್ತೀರ ಇದಕ್ಕೆ ಪ್ಲೇನ್ ಪೀಸು ಇಲ್ಲ ಬೇರೆ ಕಲರ್ ಆ ಥರ ಕೊಟ್ಟರೆ ಎದ್ದು ಕಾಣಿಸುತ್ತೆ ಡಿಸೈನು. ಇವರು ಅದೇ ಕಲರೇ ಅದೇ ಸೀರೆಲ್ಲೇ ಮಾಡಿ ಎಕ್ಸ್ಟ್ರಾ ಬೇಡ ಅಂತ ಹೇಳಿದ್ದಕ್ಕೆ ನಾನು ಅದೇ ಪೀಸಲ್ಲೇ ಕೊಟ್ಟು ರೆಡಿ ಮಾಡ್ತಾ ಇರುವಂಥದ್ದು. ಈಗ ಇದು ಮೇಲ್ಗಡೆ ಇನ್ನೌಟ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಪಾಯಿಂಟ್ ಒಳಗೆ ಹಾಕಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಮೇಲೆ ಇನ್ನೌಟ್ ಆಗುತ್ತೆ. ಮತ್ತು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾವು ಡಾಟ್ಗೆ ಆಲ್ರೆಡಿ ನಾನು ಲೈನಿಂಗ್ ಕಟ್ ಮಾಡಿದ್ದೀನಿ, ಅಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅದೇನೋ ಬಿಟ್ಟಿರ್ತೀವಲ್ಲ ಅದನ್ನು ಡಾಟ್ ಪಾಯಿಂಟ್ನ ಜಾಯಿಂಟ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಈ ಥರ ಇವಾಗ ಅದನ್ನು ಜಾಯಿಂಟ್ ಮಾಡಿದ್ರೆ ನಮಗೆ ಅಲ್ಲಿ ಕಪ್ಸು ರೆಡಿ ಆಗುತ್ತೆ. ಓಕೆನಾ. ಸೊ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಈ ಥರ ಕಪ್ಸ್ ಇಡ್ತಾ ಇರೋದು. ಇಲ್ಲ ಅಂದರೆ ಮಾಮೂಲಿ ಕಟ್ಟಿಂಗಲ್ಲೇ ಮಾಡಿದ್ರೂ ನಡೆಯುತ್ತೆ. ಕಪ್ಸು ಸ್ವಲ್ಪ ದಪ್ಪ ಇರೋರಿಗೆ ಸ್ವಲ್ಪ ಕಪ್ಸ್ ಬೇಕು ಅಂದಾಗ ಈ ಥರ ಕಟ್ಟಿಂಗ್ ಮಾಡಿ ನಾವು ಬ್ಲೌಸ್ಗೆ ಹೇಗೆ ಮಾಡ್ತೀವೋ ಆ ಮೆಥಡಲ್ಲಿ ಮಾಡಿ. ಇಲ್ಲ ಮಾಮೂಲಿ ಸಣ್ಣ ಇರೋರಿಗಾದರೆ ಮಾಮೂಲಿ ಕಟ್ಟಿಂಗ್ ಮಾಡಿಬಿಟ್ಟು ಹಾಗೆ ಅಟ್ಯಾಚ್ ಮಾಡಿಕೊಂಡು ನಡೆಯುತ್ತೆ, ತೊಂದರೆ ಏನಿಲ್ಲ. ಆದರೆ ಕಪ್ಸು ಅಂದರೆ ದಪ್ಪ ಇರೋರಿಗೆ ಸ್ವಲ್ಪ ಈ ಥರ ಕಪ್ಸು ಅಗಲ ಬರಬೇಕಲ್ವ, ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಆದಮೇಲೆ ಮಧ್ಯದಲ್ಲಿರೋ ಬಟ್ಟೆ ಕಟ್ ಮಾಡಿಬಿಟ್ಟು ಇವಾಗ ಅಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಕಪ್ಸ್ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ರೆಡಿಮೇಡ್ ಕಪ್ಸ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೋದು. ಆದರೆ ಇವರೇನು ಹೇಳಲಿಲ್ಲ, ಅಂದರೆ ಬೇಕು ಅಂದರೆ ಹಾಕ್ಕೋಬೋದು. ಓಕೆನಾ. ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ರೆಡಿ ಆಯಿತು ಕಪ್ಸು. ಇವಾಗ ಇದು ಸೈಡ್ಗೆ ಇಟ್ಬಿಡೋಣ. ಇದು ರೆಡಿ ಆದ ತಕ್ಷಣ ಮತ್ತೆ ಇದು ಸುತ್ತ ಅಟ್ಯಾಚ್ ಮಾಡೋದಕ್ಕೆ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಅಷ್ಟೇ ಸುತ್ತ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಸ್ಟಿಚ್ ಹಾಕಿದ್ರೆ ಒಂಥರ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಇವಾಗ ಈ ರೀತಿ ಸ್ಟಿಚ್ ಆದಮೇಲೆ ನಾನು ಹೇಳ್ದಂಗೆ ಇದ್ರ ಸುತ್ತ ಸ್ಟಿಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಪೀಸ್ ತೊಗೊಂಡು, ಎಕ್ಸ್ಟ್ರಾ ಪೀಸಲ್ಲ, ಇದು ಕಟ್ಟಿಂಗಲ್ಲಿ ಮಾಡಿರ್ತೀವಲ್ಲ ಇದು ಫ್ರಂಟ್ದೇನೆ ಎಕ್ಸ್ಟ್ರಾ ಪೀಸು. ಇವಾಗ ಉಲ್ಟಾ ಸೀದಾ ನೋಡಿಕೊಂಡು ಈ ಥರ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಅಲ್ಲಿಗೆ ಕ್ಯಾನ್ವಾಸ್ ಬೇಕಂದರೆ ಯೂಸ್ ಮಾಡ್ಬೋದು, ಸ್ಟಿಫ್ನೆಸ್ ಬೇಕು ಅನ್ನೋರು. ಓಕೆನಾ. ನಾನೇನು ಕ್ಯಾನ್ವಾಸ್ ಹಾಕಿಲ್ಲ. ಬೇಕು ಅಂದರೆ ನೀವು ಅಲ್ಲಿ ಕ್ಯಾನ್ವಾಸ್ ಹಾಕೋದು ಒಂಥರ ಸ್ಟಿಫ್ನೆಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಹಾಗೇನು ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಬೇಕು ಅನ್ನೋರು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿ ಅದನ್ನು ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ತುಂಬಾ ಈಸಿ. ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಏನು ತೊಂದರೆ ಇಲ್ಲ. ನಾವು ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನ್ಯಾಚ್ ಹಾಕ್ಕೋಬೇಕು. ಎಲ್ಲೆಲ್ಲಿ ಇದು ಕ್ರಾಸ್ ಎಲ್ಲ ಇರುತ್ತಲ್ವ ಅಲ್ಲೆಲ್ಲಿ ನ್ಯಾಚ್ ಹಾಕ್ಕೊಂಡು ಆಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಆಮೇಲೆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದೇನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇದೇ ಮೇನು, ಇದು ಹೇಗೆ ಸ್ಟಿಚ್ ಮಾಡ್ತೀವಿ ಅನ್ನೋದೇ ಮೇನು. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು, ನ್ಯಾಚ್ ಹಾಕ್ಕೋಬೇಕು. ನೋಡಿ ಈ ಥರ. ಇವಾಗಿದು ರೆಡಿ ಆಯಿತು. ಇವಾಗ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿ ತಿರುಗಿಸ್ಕೊಂಡ್ರೆ ನಮ್ಗೆ ಆಲ್ರೆಡಿ ಫಿನಿಶಿಂಗ್ ಬಂತು. ಇವಾಗ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ಇನ್ನೂ ಫಿನಿಶಿಂಗ್ ನೀಟಾಗಿರುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಸುತ್ತಲೂ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಫಸ್ಟ್ ರೆಡಿ ಮಾಡಿದ್ದೀವಲ್ಲ ಅದರ ಮಧ್ಯೆ ಮಾರ್ಕ್ ಮಾಡ್ಕೋಬೇಕು. ಇದೂ ಅಷ್ಟೇ. ಸುತ್ತ ಸ್ಟಿಚ್ ಆದಮೇಲೆ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡು ಒಂದು ಸೈಡಿಂದ ಒಂದು ಸಲ ಸ್ಟಿಚ್ ಮಾಡಬೇಕು, ಇನ್ನೊಂದು ಸೈಡು ಇನ್ನೊಂದು ಸಲ ಸ್ಟಿಚ್ ಮಾಡೋದು ಅಷ್ಟೇ. ಇದು ನಾವು ಸ್ಲೀವ್ಸು ಅಟ್ಯಾಚ್ ಮಾಡ್ತೀವಲ್ಲ ಆ ಥರ ಒಂದು ಸೈಡಿಂದ ನ್ಯಾಚ್ ಹಾಕಿರೋ ಹತ್ರ ಇಟ್ಕೊಂಡು ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡ್ತೀವಿ, ಇನ್ನೊಂದು ಸೈಡ್ ಇನ್ನೊಂದು ಸಲ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ. ನೋಡಿ ಈ ರೀತಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಅದು ಇನ್ನೌಟ್ ಇದು ಗೌನ್ ಆಗಿರೋದ್ರಿಂದ ಕೆಳಗಡೆ ಇನ್ನೌಟ್ ಮಾಡೋ ಅವಶ್ಯಕತೆ ಇಲ್ಲ. ಕೆಳಗಡೆ ನಾವು ಫ್ರಿಲ್ ಕೊಟ್ಟು ಅಟ್ಯಾಚ್ ಮಾಡಬೇಕಾಗುತ್ತಲ್ವ, ಹಾಗಾಗಿ ಬ್ಲೌಸ್ಗೊಳಗಾದರೆ ಫ್ರಿಲ್ ಇದು ಎಮ್ಮಿಂಗು ಪೈಪಿಂಗು ಮಾಡ್ಕೋಬೇಕು. ಇದಕ್ಕೇನಿಲ್ಲ, ಕೆಳಗಡೆ ನಾವು ಆಲ್ರೆಡಿ ಫ್ರಿಲ್ ಕೊಟ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಹಿಂದೆ ಮುಂದೆ ಎರಡು ಕಡೆನೂ. ಹಂಗಾಗಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು
ಅದನ್ನು ಕಪ್ಸ್ ರೆಡಿ ಮಾಡಿದ್ದೀವಲ್ಲ ಅದು ಅಟ್ಯಾಚ್ ಮಾಡಿದ್ರೆ ನಮಗೆ ಫ್ರಂಟ್ದು ರೆಡಿ ಆಗುತ್ತೆ. ಇದೇನೇ ಮಧುಬಾಲ ಡಿಸೈನು. ಕಟ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ನೀವು ಆಲ್ರೆಡಿ ಕಟ್ ಮಾಡಿದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಓಕೆನಾ? ಒಂದ್ಸಲ ಟ್ರೈ ಮಾಡಿದ್ರೆ ಇಷ್ಟೇನಾ ಕಟ್ ಮಾಡ್ಬೋದು ಅಂತ ಅನಿಸುತ್ತೆ. ಫಸ್ಟ್ ಯಾವುದೇ ಕೆಲಸ ಆದರೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಮಾಡ್ತಾ 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 ಯಾವುದೇ ಕೆಲಸ ಆದರೂ ಈಸಿ ಆಗುತ್ತಲ್ಲ ಆ ಥರ. ಓಕೆನಾ? ಇವಾಗ ಇದು ರೆಡಿ ಆಯಿತು ನೋಡಿ ನೀಟಾಗಿ. ಇವಾಗ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ರೀತಿ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು 1.5 ಇಂಚ್ಗೆ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ನಾನು ಕಟ್ ಮಾಡೋದು ಮರ್ತುಬಿಟ್ಟಿದ್ದೆ. ಈ ಗೌನ್ಗಳಿಗೆಲ್ಲ ಈ ಥರ ಕಟ್ ಮಾಡೋದ್ರಿಂದ ಸ್ಟಿಫ್ನೆಸ್ ಇರುತ್ತೆ. ಓಕೆನಾ? ಅದೊಂದನ್ನು ಕಟ್ ಮಾಡ್ಕೊಳ್ಳಿ. 1.5 ಇಂಚು, 1 ಇಂಚು, 1.5 ಇಂಚು, ಇಲ್ಲ 2 ಇಂಚು ಆ ಥರ. ದೊಡ್ಡ ಬ್ಲೌಸ್ ಆದರೆ, ದೊಡ್ಡ ಗೌನ್ ಆದರೆ 2 ಇಂಚು, ಸೊ ಮೀಡಿಯಮ್ ಸೈಜ್ ಆದರೆ 1.5 ಇಂಚ್ ಆದರೆ ಸಾಕು. ಇವಾಗ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಿಗೆ ನಾವು ಆಲ್ರೆಡಿ ಕಪ್ಸ್ ರೆಡಿ ಮಾಡಿದ್ದೀವಲ್ಲ ಅದನ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅದು ನಾನು ಹೇಳ್ದಂಗೆ ಮಧ್ಯದಲ್ಲಿ ಇಟ್ಕೊಳ್ಳಿ. ಒಂದು ಸೈಡ್ ಒಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡ್ ಇನ್ನೊಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನೀವು ಅದು ಕರೆಕ್ಟಾಗಿ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಬರಬೇಕದು. ಅದು ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಪೆಂಡ್ ಆಗಿಬಿಟ್ರೆ ನೀವು ಅಲ್ಲೇ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಅಕಸ್ಮಾತ್ ಅದು ರೌಂಡ್ ಶೇಪಲ್ಲಿ ಮಾಡಿರ್ತೀವಲ್ಲ ಎಕ್ಸ್ಪೆಂಡ್ ಆದರೆ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಾವು ಆಲ್ರೆಡಿ ಮಾರ್ಕ್ ಮಾಡಿ ಅದರಲ್ಲೆಲ್ಲ ಸ್ಟಿಚ್ ಮಾಡಿರ್ತೀವಲ್ಲ ಕರೆಕ್ಟಾಗಿ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಯಾವಾಗಲೂ ಒಂದೊಂದು ಸಲ ಹೆಚ್ಚು ಕಮ್ಮಿ ಆದರೆ ಬಿಗಿನರ್ ಸ್ವಲ್ಪ ಸ್ಟಿಚಿಂಗ್ ಆ ಕಡೆ ಈ ಕಡೆ ಮಾಡಿದ್ರೆ ಹಂಗಾಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು. ಇಲ್ಲಾಂದರೆ ಕರೆಕ್ಟಾಗಿ ಬರುತ್ತೆ. ನಾವು ಸ್ಟಿಚ್ ಮಾಡುವಾಗ ಒಂದು 1/4 ಇಂಚ್ ಆ ಕಡೆ ಈ ಕಡೆ ಮಾಡಿದಾಗ ಅವಾಗ ದೊಡ್ಡದು ಚಿಕ್ಕದಾಗಿ ಹೆಚ್ಚು ಕಡಿಮೆ ಆಗ್ಬೋದು. ಆ ಥರ ಮಾಡ್ಕೊಬೇಡಿ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ನೋಡಿ ರೆಡಿ ಆಯಿತು ಫ್ರಂಟು. ಈ ರೀತಿ ರೆಡಿ ಮಾಡಿಕೊಂಡ್ರೆ ಮಧುಬಾಲ ಡಿಸೈನ್ ಫ್ರಂಟ್ ರೆಡಿ ಆಯಿತು. ನಾನು ಇದಕ್ಕೆ ಸ್ವಲ್ಪ ಲೇಸ್ ಕೊಡ್ತಾಯಿದ್ದೀನಿ, ಅಂದರೆ ಅದು ಹತ್ತಿರದಿಂದ ನೋಡಿದ್ರೆ ಕಾಣಿಸ್ತೈತೆ, ದೂರದಿಂದ ಇದು ಆಲ್ರೆಡಿ ಮಿಕ್ಸ್ ಕಲರ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ನಾನು ಅದ್ರ ಶೇಪ್ ಕಾಣಿಸ್ಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಸ್ ಕೊಡ್ತಾಯಿದ್ದೀನಿ. ನೋಡೋಣ, ಹಾಕ್ಕೊಂಡಾಗ ಏನಾದರೂ ಅವ್ರು ಹಾಕ್ಕೊಂಡಾಗ ಏನೋ ಫೋಟೋ ತೊಗೊಳಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾನು ಅದನ್ನು ಫೋಟೋ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಫಿಟ್ಟಿಂಗು ಅಂತ. ಓಕೆನಾ? ಇವಾಗ ಅಂದರೆ ಒಂದು ಸ್ವಲ್ಪ ಲೇಸ್ ಕೊಟ್ಟರೆ ಅದು ಡಿಸೈನ್ ಹೇಗಿದೆ ಅನ್ನೋದೊಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಲೇಸ್ ಕೊಟ್ಟಿರೋದು. ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ, ಪೈಪಿಂಗ್ ಕೊಡ್ಬೋದಾಗಿತ್ತು, ಆದರೆ ಇದು ತುಂಬ ಕಲರ್ಸ್ ಇರೋದ್ರಿಂದ ನಾನು ಪೈಪಿಂಗ್ ಕೊಟ್ಟಿಲ್ಲ, ಅದೇ ಮೇಲೆ ಲೇಸ್ ಕೊಟ್ಟಿದ್ದೀನಿ. ಓಕೆನಾ? ಅಂದರೆ ಅದು ಆಲ್ರೆಡಿ ಕಲರ್ ಇದಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಪ್ಲೇನ್ ಆಗಿದ್ದಿದ್ರೆ ಇನ್ನೂ ಎದ್ದು ಕಾಣಿಸಿರೋದು. ಓಕೆನಾ? ಈ ಥರ ನೀವು ಮಧುಬಾಲ ಡಿಸೈನ್ನ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅದು ಗೌನ್ಗಳಿಗಂದ್ರೂ ತುಂಬ ಸೂಪರಾಗಿರುತ್ತೆ. ಈಗೆಲ್ಲ ಇದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಒಂದು ಹೊಸ ಸೀರೆ ತೊಗೊಳ್ಳೋದು, ಈ ಥರ ಸ್ಟಿಚ್ ಮಾಡಿಸ್ಕೊಳ್ಳೋದು, ಈ ಥರ ಗೌನು. ಇನ್ನೂ ಗೌನಲ್ಲೇ ತುಂಬ ವೆರೈಟಿಗಳು ಬಂದಿದೆ. ಆ ಥರ ಡಿಸೈನ್ಸ್ನ ಸುಮ್ಮನೆ ರೆಡಿಮೇಡ್ ತೊಗೊಳ್ಳೋ ಬದಲು ಈ ಥರ ಹೊಲ್ಸ್ಕೊಳ್ಳೋದೇ ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ, ನ್ಯೂ ಡಿಸೈನ್ಸ್ಗಳನ್ನ. ಓಕೆನಾ? ನೀವು ಆ ಥರ ಒಂದು ಸೀರೆ ತೊಗೊಳ್ಬೇಕಾದ್ರೆ ಈ ಥರ ಸ್ಟಿಚ್ ಮಾಡಿಸ್ಕೋಬೋದು. ತುಂಬಾ ಲುಕ್ಕಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ನೀವು ಅಂಗಡಿಲಿ ತೊಗೋತೀವಿ ಅಂದರೆ ಸಾವಿರಾರು ರೂಪಾಯಿ ಆಗಿಬಿಡುತ್ತೆ. ಒಂದು ಸೀರೆ ತೊಗೊಂಡು ಈ ಥರ ಹೊಲ್ಸ್ಕೊಂಡ್ರೆ ತುಂಬ, ಅಂದರೆ ನಿಮ್ಮ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ, ನಿಮ್ಮ ಅಳತೆ ಕರೆಕ್ಟಾಗಿ ಹೊಲ್ಕೊಡ್ತಾರೆ. ಹಾಗಾಗಿ ಈ ಥರ ಹೊಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹಿಂದೆ ಪೀಸ್ ಇದನ್ನು ಅಷ್ಟೇ ಸ್ಟಿಚ್ ಮಾಡಿ ಇನ್ನೋಟ್ ಮಾಡ್ಕೊಂಬಿಡೋದು ಅಷ್ಟೇ. ಇದು ಅಂದರೆ ರೌಂಡ್ ಶೇಪ್ ಇಟ್ಟಿದ್ದೀನಿ, ಹಾಗಾಗಿ ಸ್ಟಿಚ್ ಮಾಡಿಬಿಟ್ಟು ಇನ್ನೋಟ್ ಮಾಡಿಕೊಂಡ್ರೆ ಸಾಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ತಿರುಗಿಸ್ಕೊಂಡ್ರೆ ಆಯಿತು. ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ಬ್ಯಾಕ್ ಪೀಸು ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ನಾವು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು, ಆಮೇಲೆ ಫ್ರಿಲ್ ಕೊಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ, ಆದರೆ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಬಿಗಿನರ್ಸ್ಗೆ ಕಷ್ಟ ಅನಿಸುತ್ತೆ. ಒಂದು ಸಲ ನಿಮ್ಮ ಡ್ರೆಸ್ನ ಹೊಲಿದು ನೀವು ಟ್ರೈ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ವ, ಆವಾಗ ನಿಮ್ಗೆ ಇನ್ನೊಂದು ಡ್ರೆಸ್ ಹೊಲಿಯೋಕ್ಕೆ ಎಂಕರೇಜ್ ಆಗುತ್ತೆ. ನಾವು ಹೊಲ್ದಿದ್ದೀವಿ, ಚೆನ್ನಾಗಿ ಬಂದಿತ್ತು ಡಿಸೈನು, ಇನ್ನು ಹೊಲಿಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಓಕೆನಾ? ಆ ಥರ ಹಂಗಾಗಿ ನಿಮ್ಮ ಡ್ರೆಸ್ಗಳನ್ನೇ ಆಗಲಿ ಬ್ಲೌಸ್ ಆಗಲಿ ಒಂದು ಸಲ ಟ್ರೈ ಮಾಡಿ ಹಾಕ್ಕೊಂಡು ವೇರ್ ಮಾಡಿ ನೋಡಿ. ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಅನಿಸುತ್ತೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಆವಾಗ ನೀವು ಬೇರೆಯವ್ರಿಗೆ ಹೊಲ್ಕೊಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಇವಾಗ ಇದು ನೆಕ್ ರೆಡಿ ಆಯಿತು. ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ರೆಡಿ ಆದಮೇಲೆ ಮತ್ತು ಒಂದು ಸೈಡು ಸ್ಟಿಚ್ ಮಾಡೋದಲ್ಲ, ಮತ್ತು ಇನ್ನೊಂದು ಸೈಡು ಹಾಗೇ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳಿ. ರೆಡಿ ಆಯ್ತು ಇವಾಗ ಬ್ಯಾಕ್ ಪೀಸು. ಇವಾಗ ನಾನು ಕೆಳಗಡೆ 1.5 ಇಂಚು ಕಟ್ ಮಾಡಿದ್ನಲ್ಲ, ಅದು ಇನ್ನೊಂದು ಪೀಸನ್ನು ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಸೊಂಟದ ಹತ್ರ ಒಂಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಕಟಿಂಗ್ ಮಾಡೋದ್ರಿಂದ. ನೀವು ಒಂದು ಸಲ ಕಟಿಂಗ್ ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಈ ಥರ ಡಾಟ್ ಇಟ್ಕೊಬಿಡಿ, ಶೋಲ್ಡರ್ ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು
ಈ ರೀತಿ ಡಾಟ್ ಹಿಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೀಸನ್ನು ಫ್ರಿಲ್ ಇಟ್ಕೋಬೇಕಾಗುತ್ತೆ. ನಾನು ಇದಕ್ಕೆ 1 ಇಂಚಲ್ಲಿ ಫ್ರಿಲ್ ಇಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡದು ಬೇಡ, ಅವರು ದಪ್ಪ ಇರೋದ್ರಿಂದ ಒಂಚೂರು ದಪ್ಪ ಅಂದರೆ ಅಷ್ಟು ದಪ್ಪ ಅಲ್ಲ, ಒಂದು ಲೆವೆಲ್ಗೆ ಇದ್ದಾರೆ. ಹಂಗಾಗಿ ಜಾಸ್ತಿ ದೊಡ್ಡದಾಗಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದು ಲೈನಿಂಗ್ನ ಸ್ವಲ್ಪ ಜಾಯಿಂಟಿಂಗ್ ಬಂತು, ಅದು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ನ ನಾನು ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ದೀನಿ. ಫ್ರಿಲ್ಲಲ್ಲಾದರೆ ಇನ್ನೂ ದಪ್ಪ ಇರೋರು ಇನ್ನೂ ದಪ್ಪ ಕಾಣಿಸ್ತಾರೆ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು 2 ಪೀಸು ಜಾಯಿಂಟ್ ಬರುತ್ತೆ. ಯಾವುದೇ ಆದರೂ ಅಷ್ಟೇ ನಿಮಗೆ ಲೆಂತ್ ಬೇಕಾಗಿರೋದ್ರಿಂದ ಜಾಯಿಂಟ್ ಬರುತ್ತೆ. ಈ ಥರ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಸೈಡಲ್ಲೂ ಕೆಳಗಡೆ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ. ಎರಡೂ ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಂಬಿಟ್ಟು ಸೈಡ್ಗೆ ಇಟ್ಕೊಬಿಡಿ. ಆಮೇಲೆ ಇನ್ನೂ 2 ಪೀಸ್ ಮೇನ್ ಪೀಸ್ ಇರುತ್ತಲ್ಲ, ಅದನ್ನು 1 ಇಂಚಿಗೆ ಫ್ರಿಲ್ ಇಡಬೇಕು. 1 ಇಂಚಿಗೆ ಅದರದ್ದು ಡೀಟೇಲ್ಸು, ಅದನ್ನು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ 1 ಇಂಚಿಗೆ ನಾನು ಫ್ರಿಲ್ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ಫಸ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಅದೊಂಥರ ಈಚ್ಕೊಳ್ಳೋ ಥರ ಇದೆ ಬಟ್ಟೆ. ಹಂಗಾಗಿ ಹಂಗೆ ಸ್ಟಿಚ್ ಮಾಡಿದ್ರೆ ಈಚ್ಕೊಂಡ್ಬಿಡುತ್ತೆ. ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಹಾಗೆಯೇ ಸ್ಟಿಚ್ ಮಾಡ್ಕೋಬೋದು, ನಾವು ಫ್ರಿಲ್ ಇಟ್ಕೋಬೋದು. ಓಕೆನಾ? ಫ್ರಿಲ್ ಅಷ್ಟೇ ನೀವು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡ್ರೆ ನಮ್ಗೆ ಉಲ್ಟಾ ತಿರುಗಿಸ್ದಾಗ ಸೀದಾ ಬರುತ್ತೆ. ಓಕೆನಾ? ಅದು ನೋಡಿಕೊಂಡು ನಾನು ಹೇಳ್ದಂಗೆ ಈ ಥರ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಹಿಂದೆ ಮುಂದೆ 2 ಸಪ್ರೇಟ್ ಬರುತ್ತೆ, ಒಟ್ಟಿಗೆ ಬರಲ್ಲ. ಓಕೆನಾ? ನೀವು ಏನು ಅಳತೆ ತೊಗೊಂಡಿರ್ತೀರ ಅದನ್ನು 2 ಪೀಸ್ ಮಾಡಿಕೊಂಡು 2 ಭಾಗ ಮಾಡ್ಕೋಬೇಕು. ಓಕೆನಾ? ಲೆಹೆಂಗಾಗಾದರೆ ಒಂದೇ ಭಾಗ, ಇದು ಗೌನ್ ಆಗಿರೋದ್ರಿಂದ ಈ ಬ್ಯಾಕು ಫ್ರಂಟು ಎರಡಕ್ಕೂ ಬೇಕಾಗುತ್ತೆ ಪೀಸ್. ಓಕೆನಾ? ಸೀರೆಯಲ್ಲಿ ಕಟ್ ಮಾಡುವಾಗಲೇ 2 ಪೀಸ್ ರೆಡಿ ಮಾಡ್ಕೋಬೇಕು. ಈಗ 1 ಪೀಸನ್ನು ಈ ಥರ ನೀಟಾಗಿ ಇಟ್ಕೊಂಡು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಟೇಪಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಒಂದು ಫ್ರಿಲ್ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಫ್ರಿಲ್ ಕೊಟ್ಟ ಮೇಲೆ ಹಂಗೆ ಐರನ್ ಮಾಡಬೇಕು. ಐರನ್ ಮಾಡಿದಾಗ ಒಂಥರ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಥರ ಫ್ರಿಲ್ಗೂ ಕೊಟ್ಟಿದ್ದೀನಿ, ಈ ಥರ 1 ಇಂಚು ಕೊಟ್ಟು ಅದು ಐರನ್ ಮಾಡಿರೋದು ಯಾವುದೂ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಅಂದರೆ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ದೀನಿ, ಫ್ರಿಲ್ ಕೊಟ್ಟಿದ್ದೀನಿ, ಆದರೆ ಈ ಥರ 1 ಇಂಚು ಕೊಟ್ಟು ಐರನ್ ಮಾಡೋ ಅಂಥದ್ದು ಮಾಡಿಲ್ಲ. ಸ್ಮೂತಾಗಿರೋ ಬಟ್ಟೆಗಳಲ್ಲಿ ಸ್ಟಿಚ್ ಮಾಡ್ತಿದ್ದೆ, ಅದು ಆಲ್ರೆಡಿ ನೀಟಾಗಿ ಒಂದೇ ಲೆವೆಲ್ಗೆ ಬಂದುಬಿಡ್ತಾಯಿತ್ತು, ಐರನ್ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ. ಇದು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಐರನ್ ಮಾಡಲೇಬೇಕು, ಇಲ್ಲಾಂದರೆ ದಬ್ರೆ ಥರ ಕುತ್ಕೊಂಡ್ಬಿಡುತ್ತೆ. ಹಂಗಾಗಿ ನಾನು 1 ಇಂಚ್ಗೆ ಫ್ರಿಲ್ ಹಿಡಿದ್ಬಿಟ್ಟು ಮತ್ತೆ ಆಮೇಲೆ ಫ್ರಿಲ್ ಹಿಡಿಬೇಕಾದ್ರೆ ಹಿಡಿದಾದ್ಮೇಲೆ ಅದನ್ನ ಐರನ್ ಮಾಡಬೇಕಂತ ತುಂಬಾ ಕಷ್ಟ ಆಗುತ್ತೆ. ಅದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಅದಕ್ಕೆ ನಾನೇನು ಮಾಡಿದೆ, ಮಧ್ಯದಲ್ಲಿ 2 ಭಾಗದಲ್ಲಿ ಸ್ಟಿಚ್ ಹಾಕೊಂಡ್ಬಿಟ್ಟೆ. ಅದೇನು ಫ್ರಿಲ್ ಇತ್ತಲ್ಲ, ಆ ಫ್ರಿಲ್ಗೆ ದೊಡ್ಡ ಹೊಲಿಗೆ ಹಾಕಿ ಸ್ಟಿಚ್ ಮಾಡಿದೆ. ಅದು ಹೇಗಿದೆ ಶೇಪು ಹಾಗೇ ಫ್ರಿಲ್ಗಳನ್ನ ಹಿಡಿದು 2 ಭಾಗ ಮಾಡಿ ಸ್ಟಿಚ್ ಮಾಡಿದೆ. ಏನಕ್ಕಪ್ಪ ಅಂದರೆ ಅದನ್ನು ಅದ್ರ ಮೇಲೆ ಐರನ್ ಮಾಡಿಬಿಟ್ಟು ಆ ಸ್ಟಿಚ್ನ ತೆಗೆದುಬಿಡ್ಬೋದು, ತೊಂದರೆ ಏನಿಲ್ಲ. ದೊಡ್ಡ ಹೊಲಿಗೆ ಹಾಕೋಬಿಡಿ. ಪಿನ್ನಗಳು ಹಾಕೋತಾರೆ, ಅಷ್ಟಕ್ಕೂ ಎಷ್ಟು ಪಿನ್ನಗಳು ಹಾಕೋದು ಅಂತ ಯೋಚನೆ ಮಾಡಿ ನಾನು ಆ ಫ್ರಿಲ್ ಹೇಗಿದೆ ಹಾಗೇ ಅಡ್ಡಡ್ಡವಾಗಿ ಇವಾಗ ಹೇಗೆ ನಾವು ಸ್ಟಿಚ್ ಮಾಡ್ತಾಯಿದ್ದೀವಲ್ಲೋ ಅದೇ ರೀತಿ ಅದೇ ಫ್ರಿಲ್ನ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬಂದ್ಬಿಡೋದು ದೊಡ್ಡೊಲ್ಗೆ ಹಾಕಿ. ಆಮೇಲೆ ಐರನ್ ಎಲ್ಲ ಮಾಡೋದ್ಮೇಲೆ ದೊಡ್ಡೊಲ್ಗೆ ಹಾಕಿರೋದು ತೆಗೆದುಬಿಟ್ರೆ ನೀಟಾಗಿ ಫಿನಿಶಿಂಗ್ ಬಂತು. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಗೌನು. ಹಂಗಾಗಿ ನೀವು ಬೇಕಾದ್ರೆ ಆ ಥರದನ್ನ ಟ್ರೈ ಮಾಡ್ಬೋದು. ಓಕೆನಾ? ತುಂಬ ಚೆನ್ನಾಗಿದೆ. ಅದು 1 ಇಂಚಿಗೆ ಅಂದರೆ ಒಂಥರ ನೋಡೋಕ್ಕೆ ಲುಕ್ ಆಗಿದೆ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇನ್ನು ಅವ್ರು ಹಾಕೊಂಡು ವೇರ್ ಮಾಡಿದಾಗ ಹೇಗಿರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ತುಂಬ ಚೆನ್ನಾಗಿತ್ತು ನೋಡಿ. ಈ ರೀತಿ 1 ಇಂಚ್ಗೆ ಫ್ರಿಲ್ ಇಟ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ಯಾಕು ಫ್ರಂಟ್ ಪೀಸು, ಅದಕ್ಕೆ ಮಧ್ಯದಲ್ಲಿ ಇಟ್ಕೊಂಡು ಇದು ಮಾಡ್ಕೋಬೇಕೇನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀರ್ಗೆಗಳ್ನ ಹಿಡಿದು ಒಂದೊಂದು ಸ್ಟಿಚ್ ಹಾಕೋಬಿಡಿ ಈ ಥರ. ಓಕೆನಾ? ಈ ಥರ ಹಿಡ್ಕೊಳ್ಳೋದ್ರಿಂದ ನೀಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ, ಐರನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಈ ಥರನೇ ನಾನು 2 ಹತ್ರ ಸ್ಟಿಚ್ ಮಾಡಿದೆ. ಆಮೇಲೆ ಇದು ಕಾಟನ್ ಥರ ಇದೆ, ಕಾಟನ್ ಸಿಲ್ಕ್ ಥರ. ಹಂಗಾಗಿ ಹಂಗೆ ಬಿಟ್ಟರೆ ದಬ್ರೆ ಆಗುತ್ತೆ, ನೀವು ಐರನ್ ಮಾಡಲೇಬೇಕು, ಆವಾಗಲೇ ಒಂಥರ ನೋಡೋಕ್ಕೆ ಲುಕ್ ಬರುತ್ತೆ. ಓಕೆನಾ? ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ನಾನು ಹೇಳಿದ್ನಾನು 2 ಹತ್ರ ಆ ಥರ ಮಾಡಿಬಿಟ್ಟು ಆಮೇಲೆ ನಾನು ಐರನ್ ಮಾಡಿದೆ. ನೀಟಾಗಿ ಐರನ್ ಮಾಡಿ ಕೂರಿಸ್ದೆ. ಹೇಗೆ ಫ್ರಿಲ್ಲು 2 ಹತ್ರ ಸ್ಟಿಚ್ ಮಾಡಿರೋದ್ರಿಂದ ನಮಗೆ ನೆರಿಗೆ ಹೇಗಿದೆ ಹಾಗೇ ಕುತ್ಕೊತು. ನೀಟಾಗಿ ಐರನ್ ಉಜ್ಜಿಬಿಟ್ಟು ನೀಟಾಗಿ ಕೂರಿಸ್ದೆ. ಆಮೇಲೆ ಅದು ಸ್ಟಿಚಿಂಗ್ ತೆಗೆದ್ರೂ ನೀಟಾಗಿ ಆರಾಮಾಗಿ ಬಂದುಬಿಡುತ್ತೆ. ನೀಟಾಗಿರುತ್ತೆ, ಅದು ಐರನ್ ಮಾಡಿರೋದ್ರಿಂದ ಬಿಚ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಓಕೆನಾ? ಆಮೇಲೆ ನೋಡಿ ಆಲ್ರೆಡಿ ನಾನು ಒಂದು ಐರನ್ ಮಾಡಿದೆ, 1 ಪೀಸ್ ಐರನ್ ಮಾಡಿಲ್ಲ, ಈ ಥರ ಸ್ಟಿಚ್ ಮಾಡಿದೆ ನೋಡಿ. ಈ ಥರ ಮಧ್ಯೆ 2 ಹತ್ರ ಆ ಥರ ಸ್ಟಿಚ್ ಮಾಡಿದೆ. ಇವಾಗ ಅದು ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು ಒಂದು ಸೈಡ್ ಒಂದು ಸಲ ಸ್ಟಿಚ್ ಮಾಡಿದೆ, ಇನ್ನೊಂದು ಸೈಡ್
ಸ್ಟಿಚ್ ಮಾಡಿದೆ. ಏನಕ್ಕೆ ನಮಗೆ ನೆರಿಗೆಗಳು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ. ಈ ಮೆಥಡ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ತೋರಿಸ್ತೀನಿ. ಯಾಕೆಂದರೆ 1 ಇಂಚಿಗೆ ನಾನು ಅಳತೆ ತೊಗೊಂಡು ಅದನ್ನ ಮೆಜರ್ಮೆಂಟ್ ತೊಗೊಂಡು ಅದನ್ನ ಡಿವೈಡೆಡ್ ಮಾಡಿರುವಂಥದ್ದು. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ತೋರಿಸ್ತೀನಿ. ಓಕೆನಾ. ನೀವು ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆನಾ. ಇದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬಂತು. ಆವಾಗ ನಮಗೆ ಎಷ್ಟು ಫ್ರಿಲ್ ತೊಗೊಂಡಿದ್ವೋ ಅಷ್ಟಕ್ಕೆ ಮೆಜರ್ಮೆಂಟು ಕರೆಕ್ಟಾಗಿ ಆಯಿತು. ಇವಾಗ ಈ ರೀತಿ ಮಾಡಿಬಿಟ್ಟು ಲೈನಿಂಗು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿದೆ. ಸ್ಟಿಚಿಂಗ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಉಲ್ಟಾ ಇಟ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ದಾಗ ಏನಾಯಿತು, ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ, ಮೇಲೆ ನಮಗೆ ಸ್ಟಿಚಿಂಗ್ ಕಾಣಿಸಲ್ಲ. ಆ ಥರ ಮಾಡಿದೆ. ಕೆಳಗಡೆ ಮೇನ್ ಪೀಸ್ ಸ್ಟಿಚ್ ಮಾಡಿದ್ರೆ ಅದನ್ನು ಕೆಳಗಡೆ ಮಧ್ಯದಲ್ಲಿ ಮೇನ್ ಪೀಸ್ ಇರಬೇಕು, ಬಾಡಿ ಪೀಸು, ಅದ್ರ ಕೆಳಗೆ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಆವಾಗ ಉಲ್ಟಾ ತಿರುಗಿಸ್ದಾಗ ಲೈನಿಂಗ್ನ ಈ ಥರ ಬರುತ್ತೆ ನೋಡಿ.